ನಮಸ್ಕಾರ ಎಲ್ರಿಗೂ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ಸರಿ, ನಾನಿವತ್ತು ದೊಡ್ಡಿ ಪತ್ರೆ ಚಿತ್ರಾನ್ನ ಮಾಡೋಣ ಅಂತ ಇದ್ದೀನಿ. ಸರಿ, ಅದನ್ನು ನಿಮಗೆ ತೋರಿಸೋಣ ಅಂತ. ಅದಕ್ಕೆ ಏನೇನು ಬೇಕು ಅಂತಂದರೆ 2 ಬಟ್ಲು ದೊಡ್ಡಿ ಪತ್ರೆ, 1 ಕೊಬ್ಬರಿ, ಸರಿ ಮೆಣಸಿನ್ಕಾಯಿ. ನೀವು ಹಸಿ ಮೆಣಸಿನ್ಕಾಯಿ ಆದರೂ ಉಪಯೋಗಿಸ್ಬೋದು, ಗಾಂಧಾರಿನೂ ಉಪಯೋಗಿಸ್ತಾರೆ, ಆದರೆ ನಾನು ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಇವತ್ತು. ಸರಿ, ಉಪ್ಪು, ಸರಿ ಜೀರಿಗೆ, ಅರಿಶಿನ, ಶುಂಠಿ, ಇಷ್ಟು ರುಬ್ಕೊಂಡು ಬಿಡ್ತೀನಿ. ಇದನ್ನೇನು ಬಾಡಿಸೋ ಅವಶ್ಯಕತೆ ಇಲ್ಲ. ನೀವು ಇವಾಗ ಇದನ್ನೆಲ್ಲದು ಹಸಿದೇ ರುಬ್ಬೋದು. ಸರಿ, ಇವಾಗ ಒಂದೊಂದೇ ಹಾಕ್ತೀನಿ. ಚೆನ್ನಾಗಿ, ಇದು ಆರೋಗ್ಯಕ್ಕೂ ಒಳ್ಳೆಯದು ದೊಡ್ಡಿ ಪತ್ರೆ. ಅನ್ನ ಕಲಿಸ್ಕೊಳ್ಳೋಕ್ಕೂ ತುಂಬ ರುಚಿಯಾಗಿರುತ್ತೆ. ಆಮೇಲೆ 2 ಬೌಲ್ ಹಾಕಿದೆ, ಮೆಣಸಿನ್ಕಾಯಿ ಹಾಕಿದೆ, ಆಮೇಲೆ ಕೊಬ್ಬರಿ ಹಾಕಿದೆ, ಸರಿ ಇದು ಅರಿಶಿನ, ಜೀರಿಗೆ, ಶುಂಠಿ 3 ಹಾಕ್ತಾಯಿದ್ದೀನಿ. ಸರಿ, ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕಿ ನಾನು ಇವಾಗ ಇದನ್ನು ರುಬ್ಕೋತೀನಿ. ಎಲ್ಲ ಹಸಿದೆ, ಯಾವುದನ್ನು ಬಾಡಿಸ್ಬೇಕು ಅಂತ ಏನಿಲ್ಲ, ಹಸಿದೆ. ಇವಾಗ ಇದನ್ನು ರುಬ್ತೀನಿ ನಾನು. ಈಗ ನೋಡಿ, ಈ ಥರ ಆಗಿರುತ್ತೆ. ಇವಾಗ ನಾನು ಏನು ಮಾಡ್ತೀನಿ, ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ರುಬ್ತೀನಿ, ನುಣ್ಣಗೆ ರುಬ್ಕೋತೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋತೀನಿ. ನೋಡಿ, ಇವಾಗ ನುಣ್ಣಗೆ ರುಬ್ಬಿದ್ದೀನಿ, ಫುಲ್ಲು ನುಣ್ಣಗೆ. ಅದು ನೈಸ್ ತೋರಿಸ್ತೀನಿ, ಒಂದು ನಿಮಿಷ. ನೋಡಿ, ಪೂರ್ತಿ ನುಣ್ಣಗೆ ರುಬ್ಬಿದ್ದೀನಿ. ಹೀಗೆ ರುಬ್ಕೊಂಬಿಡಬೇಕು. ಇವಾಗ ಒಗ್ಗರಣೆ ಹಾಕಿ ತೋರಿಸ್ತೀನಿ. ಈಗಲೇ ಎಷ್ಟು ಘಮ್ಮಂತಿದೆ ಗೊತ್ತಾ ನಿಮಗೆ. ಅದು ಒಂಥರ ಒಳ್ಳೆ ರುಚಿನೂ ಕೊಡುತ್ತೆ, ಘಮನೂ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನಾವು ಒಗ್ಗರಣೆ ಹಾಕ್ತೀವಿ. ಒಗ್ಗರಣೆಗೆ ಏನೇನು ಹಾಕಬೇಕು ಎಲ್ಲ ಅಂತ ತೋರಿಸ್ತೀವಿ. ಈಗ ದೊಡ್ಡಿ ಪತ್ರೆದು ಎಲ್ಲ ರುಬ್ಕೊಂಡೆ. ಇದು ಹೀಗೆ ಪೂರ್ತಿ ಇದಾಯಿತು, ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಅದಕ್ಕೊಂದು ಒಗ್ಗರಣೆಗೆ ಏನೇನು ಬೇಕಂದರೆ ಎಣ್ಣೆ, ಸರಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕಡಲೆ ಬೀಜ, ಸರಿ ಕರಿಬೇವು, ಇಷ್ಟು ಇದು ಆಲ್ರೆಡಿ ನಾನು ಉಪ್ಪು ಹಾಕಿ ರುಬ್ಬಿದ್ದೀನಿ. ಹಾಗಾಗಿ ಇವಾಗ ಒಗ್ಗರಣೆ ಹಾಕ್ತೀನಿ. ಎಣ್ಣೆ ಜಾಸ್ತಿ ಏನು ಎಣ್ಣೆ ಬೇಕಿಲ್ಲ, 1-2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಕಾದ್ಮೇಲೆ ಸಾಸಿವೆ ಹಾಕ್ತೀನಿ. ಕಾದಿದೆ, ಇವಾಗ ಸಾಸಿವೆ ಹಾಕ್ತೀನಿ. ಅದು ಚೆನ್ನಾಗಿ ಚಿಟಪಟ ಅಂದಮೇಲೆ ಕಡಲೆ ಬೀಜ ಹಾಕ್ತೀನಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತೀನಿ. ಹಾಕಿ ಸಣ್ಣ ಉರಿನಲ್ಲಿ ಚೆನ್ನಾಗಿ ಕಡಲೆಬೇಳೆ, ಉದ್ದಿನಬೇಳೆ ಆಗಬೇಕು. ಚೆನ್ನಾಗಿ ಕಮ್ಮಿ ಉರಿನಲ್ಲಿ ಇಟ್ಕೊಂಡಿದ್ದೀನಿ. ನಾನು ಅದಕ್ಕೆ ಅರಿಶಿನೂ ಹಾಕಿರೋದ್ರಿಂದ ಈ ಒಗ್ಗರಣೆಗೆ ಅರಿಶಿನ ಹಾಕ್ತಿಲ್ಲ ನಾನು. ಸರಿ, ಚೆನ್ನಾಗದು ಕಡಲೆಬೇಳೆ, ಉದ್ದಿನಬೇಳೆ ಆಗಬೇಕು. ಈಗ ಕಡಲೆಬೇಳೆ, ಉದ್ದಿನಬೇಳೆ ಆಗಿದೆ. ಒಂಚೂರು ಕರಿಬೇವು ಹಾಕ್ತೀನಿ. ಕರಿಬೇವು ಹಾಕಿ ಒಂದು ಸ್ವಲ್ಪ ಬಾಡಿಸ್ತೀನಿ. ಅದು ಕೆಂಪಾಗ್ತಿದೆ. ಇದು ಕಡಲೆಬೇಳೆ, ಉದ್ದಿನಬೇಳೆ ಚೆನ್ನಾಗಾಗಿದೆ. ಇವಾಗ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ತೀನಿ. ಚೆನ್ನಾಗಿ ಮಾಡ್ತೀನಿ. ನೋಡಿ, ಹೀಗೆ ತಳ ಬಿಟ್ಕೋಬೇಕು, ಪಾತ್ರೆ ಬಿಟ್ಕೊಂಡು ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಪಾತ್ರೆ ಬಿಟ್ಕೊಂಡು ಬಂದಿದೆ. ಇವಾಗ ಇದನ್ನು ನಾನು ಕಲಸಿ ತೋರಿಸ್ತೀನಿ. ಇವಾಗ ನೋಡಿ ಎಷ್ಟು ಸುಲಭ ಅಂದರೆ, ನಿಮಗೆ ಇದನ್ನು 2-3 ದಿವಸ ಇಟ್ಕೊಂಡು ತಿಂದರೂ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳಿಗೆ ಡಬ್ಬಿ ಕಳಿಸೋದಕ್ಕೆ, ಆಮೇಲೆ ವಯಸ್ಸಾದವ್ರಿಗೆ ನಿಮಗೆ ಅವರು ಪಾಪ ಮಾತ್ರೆ ತೊಗೋತಿರ್ತಾರಲ್ಲ, ಎಲ್ರಿಗೂ BP, ಶುಗರು ಈ ಥರದ್ದು ಯಾವುದೋ ಒಂದು ಮಾತ್ರೆ ತೊಗೊಳ್ತಾರೆ, ರುಚಿ ಇರಲ್ಲ ಬಾಯಿ. ಆ ಬಾಯಿ ರುಚಿ ಇಲ್ಲ ಅಂದರೂ ಈ ದೊಡ್ಡಿ ಪತ್ರೆ ಈ ಥರ ಚಿತ್ರಾನ್ನ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಅವ್ರಿಗೆ ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ.
ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಇದನ್ನು ಕಲಸಿ ನಾನು ತೋರಿಸ್ತೀನಿ ನೋಡಿ. ಹೀಗೆ ಬಾಣಲೆ ಬಿಟ್ಕೊಂಡು ಬರಬೇಕು. ಘಮ್ ಅಂತ ಇದೆ ನಿಮಗೆ. ನೋಡಿ ಅನ್ನ ಹಾಕಿ ಕಲಸಿದ್ದೀನಿ. ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ತೀನಿ. ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ಹಿಂಡೋದು. ಸರಿ, ನಿಂಬೆಹಣ್ಣು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ತಿನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ. ದೊಡ್ಡಿ ಪತ್ರೆ ಚಿತ್ರಾನ್ನ ರೆಡಿ ಆಯಿತು. ಅದ್ರ ಜೊತೆಯಲ್ಲಿ ಸೌತೆಕಾಯಿದು ರಾಯ್ತ ಮಾಡಿದ್ದೆ. ಅದ್ರ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾಲ್ಗೆಗೆ ರುಚಿನೂ ಹೌದು, ಆರೋಗ್ಯನೂ ಹೌದು. ಸರಿ, ನೀವು ಮಾಡಿ ನನಗೆ ತಿಳಿಸಿ. ಆಮೇಲೆ ನೋಡಿ, ಈ ಥರದ್ದು ಗೊಜ್ಜು ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಕಲಿಸ್ಕೊಂಡು ತಿನ್ಬೋದು. ನೀವು ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು.